ಫಸ್ಟ್ಗೆ ನಾನು ನೇಲ್ ರಿಮೂವರ್ ಹಾಕ್ತಾ ಇದ್ದೀನಿ. ಇದು ನನಗೆ ಗಿಫ್ಟ್ ಸಿಕ್ಕಿದ್ದು. ನಮ್ಮ ಸಬ್ಸ್ಕ್ರೈಬರ್ ನಿಖಿತಾ ಅಂತ ಒಬ್ಬರು ಇದ್ದಾರೆ. ಅದಕ್ಕೆ ನಾನು ತೋರಿಸಿದ್ದೆ ಅವತ್ತು, ಅವರು ನನಗೆ ಬಂದು ಗಿಫ್ಟ್ ಕೊಡುವಾಗ ಕೂಡ ಅವರು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಚಾಕ್ಲೇಟ್ ಫ್ಲೇವರ್, ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ರಿಮೂವರ್ ನೋಡಿ ಈ ರೀತಿ ಹಾಕಿ ನೀವು ತೆಗೆದರೆ ಸಾಕು, ಎಲ್ಲ ರಿಮೂವ್ ಆಗಿ ಹೋಗುತ್ತೆ ನೋಡಿ. ಇದರದ್ದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕೊಲಬಾರ್ ಅವರದ್ದು. ತುಂಬ ಚೆನ್ನಾಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ. ಒಳಗಡೆ ಸ್ಪಾಂಜ್ ರೀತಿ ಇದೆ, ತುಂಬ ಯೂಸ್ ಆಗುತ್ತೆ. ಇದು ನನಗೆ ತುಂಬ ಖುಷಿ ಆಯಿತು. ಇದು ನನ್ನ ಬೆಸ್ಟ್ ಗಿಫ್ಟ್ ಅಂತ ಕೂಡ ಹೇಳ್ಬೋದು ನಾನು, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ಇವಾಗ ನನ್ನ ನೇಲ್ ಇದು ಕಲರ್ ನಿಮಗೆ ಬೇಕಿದ್ದರೆ ಇದರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು, ನೀವು ಅಲ್ಲಿಂದ ನೋಡ್ಬೋದು. ಇದು ತುಂಬ ಒಳ್ಳೆಯದಿದೆ. ಇದು ಕಲರ್ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ವೈನ್ ಕಲರ್ ಆಗಿದೆ, ಹಾಗೂ ಡಾರ್ಕ್ ಇದ್ದವ್ರಿಗೆ ಇರಲಿ ಅಥವಾ ಲೈಟ್ ಇದ್ದವರಿಗೆ, ವೈಟ್ ಇದ್ದವರಿಗೆ ಎಲ್ಲರಿಗೆ ಕೂಡ ಸೂಟ್ ಆಗುವಂಥದ್ದು. ಕಾಲಿಗೆಲ್ಲ ಉಂಟು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲರ್. ಹಾಗೂ ತುಂಬ ಒಳ್ಳೇದು ಕೂಡ ಬರುತ್ತೆ, ಅಂದರೆ ಸ್ವಲ್ಪ ಲಾಂಗ್ ಟೈಮ್ ಬರುತ್ತೆ, ಬೇಗನೆ ಹಾಕಿದ ತಕ್ಷಣ ಹೋಗುತ್ತೆ ನೋಡಿ, ಆ ರೀತಿ ಬರಲ್ಲ. ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಕೂಡ ಬೇಕಿದ್ದರೆ ಮತ್ತು ಬೇರೆ ನಾನು ಯಾವುದೆಲ್ಲ ಯೂಸ್ ಮಾಡ್ತೀನಿ, ನೆಕ್ಸ್ಟ್ ನಾನು ತೋರಿಸ್ತೀನಿ ನನ್ನ ಹತ್ರ ಯಾವುದೆಲ್ಲ ಕಲರ್ ಇದೆ ಅಂತೇಳಿ. ಇವಾಗ ಸದ್ಯಕ್ಕೆ ಈ ಕಲರ್ ನಿಮಗೆ ಇಷ್ಟ ಆದರೆ ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್, ಅಲ್ಲಿಂದ ನೀವು ನೋಡ್ಬೋದು. ಯಾವುದೇ ನಾನು ಪ್ರಾಡಕ್ಟ್ ತೋರಿಸಿದ್ರು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಒಮ್ಮೆಲೆ ಇಲ್ಲದಿದ್ದರೆ ನೀವು ನನಗೆ ಹೇಳ್ಬೋದು. ಇದು ಲ್ಯಾಕ್ಮೆ ಅವ್ರದ್ದು. ಇದು ಡೈರೆಕ್ಟಾಗಿ ಕೂಡ ನೀವು ಖಾಲಿ ಬೆರಳಿಗೆ, ಅಂದರೆ ಹೀಗೆ ಉಗುರಿಗೆ ಹಾಕ್ಬೋದು, ಶೈನ್ ಆಗಿ ಕಾಣುತ್ತೆ ಉಗುರು. ಅಥವಾ ನೀವು ಯಾವುದಾದ್ರೂ ನೇಲ್ ಪಾಲಿಶ್ ಇದೆ ಹಾಕಿದರೆ ನೀವು, ಅದು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ನೀವು ಹಾಕಿದರೆ ಶೈನ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ. ಓಕೆ, ಫಸ್ಟಿಗೆ ಸುಮಾರು ದಿನ ಆಯಿತು ನಾನು ಹೆಚ್ಚಾಗಿ ನೇಲ್ ಕಲರ್ ಎಲ್ಲ ಹಾಕೋದು ತುಂಬ ಕಮ್ಮಿ, ಸ್ವಲ್ಪ ಆಲಸ್ಯನೇ ಅಂತ ಹೇಳ್ಬೋದು ನೀವು ನನಗೆ. ಆದರೆ ಎಲ್ಲಾದರೂ ಹೋಗುವಾಗ ಸ್ವಲ್ಪ ಹಾಕ್ತೀನಿ. ಓಕೆ, ನಿನ್ನೆ ನಾನು ಹೇಳಿದ್ದೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಒಂದು ಕಡೆ, ಅಲ್ಲಿಗೆ ಹೊರಟಿದ್ದೀವಿ. ನೇಲ್ ಪಾಲಿಶ್ ಎಲ್ಲ ಹಾಕಿ ಆಯಿತು ನೋಡಿ. ಇನ್ನು ಡ್ರೆಸ್ ಕೂಡ ಹಾಕ್ತೀನಿ. ಡ್ರೆಸ್ ಹಾಕಿ ಆಮೇಲೆ ಮೇಕಪ್ ಏನು ಜಾಸ್ತಿ ಮಾಡಲ್ಲ, ಆದರೆ ಏನು ಮಾಡ್ತೀನಿ ನೋಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನಿಲ್ಲಿ ಫಸ್ಟಿಗೆ ಕ್ಲಿನಿಕ್ ಫೌಂಡೇಶನ್ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಬೆರಳಿಂದ ಹಾಕೋದೇ ತುಂಬ ಇಷ್ಟ ಅಂತ ಆಗುತ್ತೆ, ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ನಾನು ಯಾವುದೇ ಸ್ಪಾಂಜ್ ಅದರಿಂದ ಯೂಸ್ ಮಾಡಿದ್ರು ಕೈಯಿಂದ ನನಗೆ ಒರೆಸೋದುಂಟು ನೋಡಿ, ಅದು ಸ್ವಲ್ಪ ಎಲ್ಲರಿಗೆ ಒಂದೊಂದು ರೀತಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನನಗೆ ಸ್ವಲ್ಪ ಇಷ್ಟ. ಕೈಯಲ್ಲೇ ನಾನು ಮೇಕಪ್ ಮಾಡೋದು ನನಗೆ ತುಂಬ ಇಷ್ಟ. ಇಲ್ಲಿ ನಾನು ಕ್ಲಿನಿಕ್ ಅವರದ್ದು ಫೌಂಡೇಶನ್ ಯೂಸ್ ಮಾಡ್ತೇನೆ. ನಿಜವಾಗ್ಲೂ ಇದು ತುಂಬ ಒಳ್ಳೆಯದಿದೆ. ಇದಕ್ಕಿಂತ ಮೊದಲು ಕೂಡ ಇದರ ರಿವ್ಯೂ ನಾನು ಕೊಟ್ಟಿದ್ದೀನಿ ನಿಮ್ಮ ಜೊತೆ. ಏನು ಗೊತ್ತುಂಟ, ಇದು ನಿಮಗೆ ಹಾಕಿದೆ ಅಂತಲೇ ಅನಿಸೋದಿಲ್ಲ, ಎಲ್ಲಿ ಕೂಡ ಪ್ಯಾಚ್ ರೀತಿ ಇರಲ್ಲ. ಓಕೆ, ನಾನು ಇದರ ಮೇಲೆ ಯಾವುದೇ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಸ್ಕಿನ್ನಿಗೆ ಬೇಕಿದ್ರೆ, ತುಂಬ ನಿಮಗೆ ಆಯಿಲಿ ಆಗುತ್ತಂತಾದರೆ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ಹಾಗೂ ಇವಾಗ ನೆಕ್ಸ್ಟ್ ನಾನು ಐಲೈನರ್ ಹಾಕ್ತಾ ಇದ್ದೀನಿ. ಓಕೆ, ನಾನಿಲ್ಲಿ SQ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ಲಿಕ್ವಿಡ್ ಐಲೈನರ್ ಇದು ನಿಮಗೆ ಹಾಕಲಿಕ್ಕೆ ಉಂಟು ನೋಡಿ, ತುಂಬ ಈಸಿ ಆಗುತ್ತೆ. ಒಮ್ಮೆಲೆ ಹೆಚ್ಚು ಕಮ್ಮಿ ಆದರೂ ಹಾಕಲಿಕ್ಕೆ, ಅಲ್ಲಿಗೆ ನೀವು ಅದನ್ನು ನೋಡಿ ಕರೆಕ್ಟ್ ಮಾಡ್ಬೋದು. ಇವಾಗ ನೋಡಿ ಸ್ವಲ್ಪ ದಪ್ಪ ಮಾಡಿ ಈ ರೀತಿ ಎಳೆದ್ರಾಯಿತು. ಹೆಚ್ಚಾಗಿ ಕೆಲವರಿಗೆ ತಮಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಇದು ತುಂಬ ಸಿಂಪಲಾಗಿ ಹಾಕ್ಬೋದು. ಅಂದರೆ ಬೇರೆಯವರ ಹೆಲ್ಪ್ ಬೇಕಂತ ಇಲ್ಲ, ತಾವಾಗೆ ತಮಗೆ ಹಾಕ್ಬೋದು ನೋಡಿ ಈ ರೀತಿ. ತುಂಬ ಈಸಿ ಉಂಟು. ಇದರ ಅಪ್ಲೈ ಮಾಡಲಿಕ್ಕೆ ಉಂಟು ನೋಡಿ, ಅದು ತುಂಬ ಚೆನ್ನಾಗಿದೆ. ಇದರದ್ದು ತುಂಬ ಅವಸರದಲ್ಲಿದ್ದೀನಿ ನಾನಿವತ್ತು, ಒಟ್ಟಾರೆ ಮಾಡ್ತಾಯಿದ್ದೀನಿ ಒಂದೊಂದು ಕೆಲಸವನ್ನು. ಯಾಕೆಂದರೆ ಆಲ್ರೆಡಿ ಹುಡುಗಿ ಮನೆಯವರು ಬಂದಾಗಿದೆ, ಕಾಲು 2 ಸಲ ಬಂದಾಯಿತು, ಅಂದರೆ ಹೊರಟಿದ್ದಾರೆ ಅಂತ ಹೇಳಿ. ಸ್ವಲ್ಪ ಬೇಗನೆ ಹೊರಟರು, ನಾವು ಸ್ವಲ್ಪ ಲೇಟಾಗಿ ಹೇಳಿದ್ವಿ, ಆದರೆ ಪರವಾಗಿಲ್ಲ. ನೆಕ್ಸ್ಟ್ ಇದು ನನ್ನದು ಕಾಜಲ್ ಉಂಟು ನೋಡಿ, ತುಂಬ ಚೆನ್ನಾಗಿದೆ. ನಿಮಗೆ ಸ್ಪ್ರೆಡ್ ಆಗೋದಿಲ್ಲ, ತುಂಬ ಒಳ್ಳೇದು ಬರ್ತಾ ಉಂಟು. ಓಕೆ, ಇದು ನಾನು ಪ್ಯಾಲೆಟ್ ಯೂಸ್ ಮಾಡ್ತಾನೆ ನೋಡಿ, ಅದರದ್ದು ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ. ಈ ಕಲರ್ಗೆ ಮ್ಯಾಚ್ ಆಗುವಂಥದ್ದೇ ನಾನಿಲ್ಲಿ ಐ ಶ್ಯಾಡೋ ಹಾಕ್ತಾ ಇದ್ದೀನಿ. ಓಕೆ, ಹುಡುಗಿ ಮನೆಯದ್ದು ಕಾಲ್ ಬರ್ತಾ ಉಂಟು. ಓಕೆ ಆಯ್ತಾಯ್ತು, ಪಡೀಲ್ ಹತ್ರ ನಿಲ್ಲಿ ನೀವು. ಓಕೆ ಆಯ್ತು.
ನಿಮಗೆ ಇವಾಗ ಗೊತ್ತಾಗಿರ್ಬೋದು ಎಷ್ಟೊಂದು ಅರ್ಜೆಂಟಲ್ಲಿ ನಾನು ಇದ್ದೀನಿ ಅಂತ ಹೇಳಿ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇವತ್ತು ನಾನು ಹಾಕಿರುವ ಡ್ರೆಸ್ಸಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೂ ಕಲರ್ ಕೂಡ ಇದರದ್ದು ನನಗೆ ತುಂಬ ಇಷ್ಟ, ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ. ಹಾಗೂ ಈ ಸಿಂಧೂರ ನಾನು ಸುಮಾರು ಸಲ ತೋರಿಸಿದ್ದೀನಿ ಹೆಚ್ಚಾಗಿ. ನೋಡಿ, ಇದನ್ನು ನಾನು ಹಾಕ್ತೀನಿ, ಹಾಕಲಿಕ್ಕೂ ಸುಲಭ, ಕಲರ್ ಕೂಡ ಚೆನ್ನಾಗಿದೆ ಹಾಗೂ ಚೆಂದ ಕೂಡ ಕಾಣುತ್ತೆ. ಓಕೆ, ಮೇಕಪ್ ಆಯಿತು. ಹೇಗೆ ಕಾಣ್ತೀನಿ ಅಂತ ಹೇಳಿ. ಹಾಗೂ ಈ ಎಲ್ಲ ಮೇಕಪ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆಗಿದೆ ಆದರೆ ಲಿಪ್ಸ್ಟಿಕ್ ಕಲರ್ ಇರಲಿ ಅಥವಾ ನಾನು ಹಾಕಿದ ಫೌಂಡೇಶನ್ ಅದು ಇದು ಯಾವುದಾದ್ರೂ ನಿಮಗೆ ಇಷ್ಟ ಆಯ್ತು ಅಂತಾದರೆ ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಉಂಟು, ನೀವು ಅಲ್ಲಿಂದ ನೋಡ್ಬೋದು. ಓಕೆ, ಹೊರಟಿದ್ದೆ ನಾನಿವಾಗ. ಇದು ಹಾಕಿದ್ದೀನಿ ನಾನು, ಇದಕ್ಕಿಂತ ಮೊದಲು ಕೂಡ ನೀವು ನೋಡಿರ್ಬೋದು. ಇದನ್ನು ನಾನು ಹಾಕಿದ್ದೀನಿ ಸುಮಾರು ಸಲ. ಹಾಗೂ ಕೂದಲು ಈ ರೀತಿ ಬಿಟ್ಟಿದ್ದೀನಿ. ಓಕೆ, ಎಲ್ಲರೂ ಹೊರಡ್ತಾ ಇದ್ದಾರೆ. ಅವರು ಆಲ್ರೆಡಿ ಬಂದಾಗಿದೆ, ಸ್ವಲ್ಪ ಬೇಗನೆ ಬಂದರು. ನಾವು 2:15ಗೆ ಕರೆದಿದ್ವಿ, ಸ್ವಲ್ಪ ಬೇಗ ಆಯಿತು. ಅವರಂದರೆ ವೆಹಿಕಲಲ್ಲಿ ಬೇಗನೆ ಬಂದರು, ಹಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ವಿ. ಓಕೆ, ಇವಾಗ ನಾವು ಹೊರಟಿದ್ದೀವಿ. ಅವರು ಪಡೀಲ್ ಹತ್ರ ನಿಂತಿದ್ದಾರೆ, ಸ್ವಲ್ಪ ಮುಂದೆ ಹೋಗಿ ನಿಂತಿದ್ದಾರೆ. ನಾವು ಅಲ್ಲಿಗೆ ಅವರನ್ನು ಭೇಟಿಯಾಗಿ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ. ನಾನು ಮುಂದೆ ಏನು ತೋರಿಸ್ಲಿಕ್ಕೆ ಆದರೆ ತೋರಿಸ್ತೀನಿ, ಇಲ್ದಿದ್ರೆ ನಾನು ನಿಮ್ಮ ಜೊತೆ ಮನೆಯಲ್ಲಿ ಹೋಗಿ ಮಾತಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹುಡುಗಿ ಎಲ್ಲರಿಗೂ ಇಷ್ಟ ಆದರೆ ಸಾಕು ಅಂತ ಹೇಳಿ ದೇವರ ಹತ್ರ ಬೇಡ್ತಾ ಇದ್ದೀನಿ. ಓಕೆ, ಇವಾಗ ನಾವು ಮಾಮನ ಮನೆಗೆ ಬಂದಿದ್ವಿ. ಇದು ಅವರದ್ದು ಹಳೆ ಮನೆ, ಇಲ್ಲೆಲ್ಲ ಗೋಡೌನ್ ಮಾಡಿದ್ದಾರೆ ಇವಾಗ ಅವರು. ಇದೆಲ್ಲ ಜಾಗ ಅವರದು. ಇನ್ನೊಮ್ಮೆ ನಾನು ಫುಲ್ಲು ರೌಂಡಾಗಿ ತೋರಿಸ್ತೀನಿ ನಿಮಗೆ. ಇವತ್ತು ಸ್ವಲ್ಪ ಬ್ಯುಸಿಯಲ್ಲಿದ್ದೀವಿ. ಹೊಸ ಮನೆ ಸೈಡಲ್ಲೇ ಉಂಟು ಪಕ್ಕದಲ್ಲಿ. ಮಾಮ ಇವತ್ತು ಹುಡುಗಿ ಮನೆಯವರು ನೋಡಿಕೊಂಡು ಹೋದರು. ಇವಾಗ ನಮಗೆ ಸ್ವಲ್ಪ ತೆಂಗಿನಕಾಯಿಯನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ತುಂಬ ಹಾರ್ಡ್ ವರ್ಕ್ ಜನ. ಇವರಿಗೊಂದು ಒಳ್ಳೆ ಸಂಸಾರ ಆದರೆ ಸಾಕು ಅಂತ ಹೇಳಿ ನಾವು ಬೇಡುವುದಷ್ಟೇ. ಕಿವಿ ಕೇಳೋದಿಲ್ಲ, ಬಾಯಿ ಬರೋದಿಲ್ಲ ಅಂತ ಒಂದು ಬಿಟ್ಟರೆ ಮತ್ತು ಯಾವುದು ಕೂಡ ದೇವರು ಅವರಿಗೆ ಕಮ್ಮಿ ಮಾಡಲಿಲ್ಲ ಅಂತ ಹೇಳ್ಬೋದು ನಾವು. ನೋಡಿ, ನಮಗೆ ಕಾಯಿ ಸುಲಿದು ಕೊಡ್ತಾ ಇದ್ದಾರೆ. ಓಕೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೋಗಿ ಬಂದ್ವಿ ನಾವು. ನಾನು ಯಾರಿಗೆ ಕೂಡ ತೋರಿಸ್ಲಿಲ್ಲ, ಹೆಣ್ಣಿನ ಮನೆಗಿರಲಿ ಅಥವಾ ಏನು ಕೂಡ ತೋರಿಸ್ಲಿಲ್ಲ. ಯಾಕೆ ಗೊತ್ತುಂಟ, ಇನ್ನೂ ಕೂಡ ನೋಡಲಿಕ್ಕೆ ಬಂದಿದ್ದಷ್ಟೇ, ಫೈನಲ್ ಎಲ್ಲ ಆಗಲಿಲ್ಲ. ಹಾಗಾಗಿ ಯಾರ್ದು ಕೂಡ ಮುಖ ಎಲ್ಲ ತೋರಿಸೋದು ಒಳ್ಳೆಯದಲ್ಲ ಆ ಟೈಮಲ್ಲಿ ಅಂತ ಹೇಳಿ. ಒಮ್ಮೆಲೆ ಎಲ್ಲರಿಗೂ ಇಷ್ಟ ಆಗಿ ಫೈನಲ್ ಆದರೆ ಖಂಡಿತವಾಗ್ಲೂ ನಾನು ಹುಡುಗಿ ಮನೆಯವರದ್ದು, ಹುಡುಗಿದು ಎಲ್ಲರದ್ದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆದರೆ ಫೈನಲ್ ಆಗದೆ ನಾವು ಏನು ಕೂಡ ತೋರಿಸೋದು ಸರಿಯಲ್ಲ ಅಂತ ಹೇಳಿ ಹಾಗಾಗಿ ನಾನು ತೋರಿಸ್ಲಿಲ್ಲ. ಬೇಸರ ಮಾಡಬೇಡಿ. ಹಾಗೂ ಅಲ್ಲಿ ಹೋಗಿ ನಾನು ಯಾವುದೇ ಶೂಟ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಅದೇ ಹುಡುಗಿಯನ್ನು ನೋಡೋದು, ಅವರ ಮನೆಯವರನ್ನು ನೋಡೋದು, ಹೀಗೆ ನಮಗೆಲ್ಲರಿಗೂ ಇಷ್ಟ ಆಯಿತು ತುಂಬ ಹುಡುಗಿ. ಆದರೆ ಮಾಮನಿಗೆ ಕೇಳಬೇಕು, ಇನ್ನು ಅವರಿಗೆ ಸ್ವಲ್ಪ ಪ್ರೈವೇಟಾಗಿ ಕೇಳಬೇಕಂತ ಎನಿಸಿದ್ವಿ, ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿ. ಹುಡುಗಿ ನಮಗೆಲ್ಲರಿಗೂ ಇಷ್ಟ ಆಯಿತು. ಅಂದರೆ ಬಾಯಿ ಬರೋದಿಲ್ಲ, ಕಿವಿ ಕೇಳುತ್ತೆ ಇರಬೇಕು ಸ್ವಲ್ಪ, ಆದರೆ ಬಾಯಿ ಬರೋದಿಲ್ಲ. ಏಜ್ ಆಗಿದೆ 38-39 ಏನೋ ಆಗಿದೆ. ಪರವಾಗಿಲ್ಲ, ಸ್ವಲ್ಪ ಸಪೂರ ಇದ್ದಾರೆ. ಆದರೆ ಸಪೂರ ಒಳ್ಳೆಯದು ಇದಲ್ಲ, ಯಾಕೆಂದರೆ ಆಮೇಲೆ ಕೂಡ ದಪ್ಪ ಹಾಕ್ತಾರೆ. ಆದರೆ ಹುಡುಗಿ ನಮಗೆ ಇಷ್ಟ ಆಯಿತು ಎಲ್ಲರಿಗೂ ಕೂಡ. ಇನ್ನು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಹೇಳಿ. ಅವರ ಸಂಸಾರ ಒಳ್ಳೆಯದಾದರೆ ಸಾಕು ಅಂತ ಹೇಳಿ ಅಷ್ಟೇ ಯೋಚನೆ ಮಾಡ್ತಾ ಇದ್ವಿ ನಾವು. ಅವರಿಬ್ಬರು ಹೊಂದ್ಕೊಂಡಿದ್ದರೆ ಸಾಕು ಅಂತ ಹೇಳಿ. ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೂ ಇವತ್ತು ತುಂಬ ಸಾಕಾಯಿತು. ಬೆಳಿಗ್ಗೆ ಇಲ್ಲಿದ್ದು ಕೆಲಸ, ಆಮೇಲೆ ಅಲ್ಲಿ ಓಡಾಟ, ಅಲ್ಲಿಂದ ಇಲ್ಲಿ ತುಂಬ ಟಯರ್ಡ್ ಆಗಿದೆ. ಇನ್ನು ಈವ್ನಿಂಗಿಗೆ ಏನು ಮಾಡಲಿಲ್ಲ, ಅಂದರೆ ಮಟನ್ ಮಾಡಬೇಕಂತ ಎನಿಸಿದ್ದೀನಿ. ಆ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಇದರಲ್ಲಿ ನಾನು ಮೇಲಿಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಮ್ಮೆಲೆ ರೆಸಿಪಿ ಚಾನಲಲ್ಲಿ ಮೊದಲೇ ಹಾಕಿದೆ, ಆದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಓಕೆ, ಇವಾಗ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅದನ್ನು ಕಂಟಿನ್ಯೂ ಹಾಕ್ತೀನಿ. ಸ್ವಲ್ಪ ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಬೇಸರ ಮಾಡಬೇಡಿ. ತುಂಬ ಅರ್ಜೆಂಟಲ್ಲಿ ನಾನು ಮೇಲಿಂದ ಮೇಲೆ ಆಗುವಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾಕೆಂದರೆ ಎಲ್ಲ ಶೇರ್ ಮಾಡಲಿಕ್ಕೆ ಇವಾಗ ನನ್ನಿಂದ ಕೂಡ ಸಾಧ್ಯ ಇಲ್ಲ, ಅದು ನಿಮಗೆ ಅರ್ಥ ಆಗುತ್ತೆ. ಆದರೆ ಆಗಿದೆ, ಎಲ್ಲ ಕರೆಕ್ಟಾಗಿದೆ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಎಲ್ಲವನ್ನೂ ಕೂಡ ಶೇರ್ ಮಾಡ್ತೀನಿ, ಹಾಗಾಗಿ ಬೇಸರ ಮಾಡಬೇಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ವಿಡಿಯೋಗೆ ಇನ್ನೂ ಕೂಡ, ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.
ಸಂಜೆಗೆ ಇಲ್ಲಿ ನಾನು ಮಟನ್ ಮಾಡ್ತಾ ಇದ್ದೀನಿ. ಇದರ ರೆಸಿಪಿ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ರೆಸಿಪಿ ಚಾನಲಲ್ಲಿ ಇದೆ. ಯಾವುದು ಗೊತ್ತುಂಟಾ, ಪ್ರಿಯಾಸ್ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ನಾನು, ಅಥವಾ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಅಲ್ಲಿಂದ ಕೂಡ ನೋಡ್ಬೋದು. ತುಂಬ ಈಸಿ ಹಾಗೂ ಸಿಂಪಲ್ ಆಗಿದೆ. ಇವಾಗ ಅರ್ಜೆಂಟಿಗೆ ಸಂಜೆಗೆ ನಮಗೆ ಇದು ಸಾಕು. ಅರ್ಜೆಂಟ್ ಒಮ್ಮೆಲೆ ಇದೆ ಆದರೆ ಏನಾದರೂ ಮಾಡಲಿಕ್ಕೆ, ಇದು ಚಿಕನ್ಗೆ ಕೂಡ ನೀವು ಈ ಗ್ರೇವಿಯನ್ನು ಮಾಡ್ಬೋದು. ಈ ರೀತಿ ತುಂಬ ಸಿಂಪಲ್ ಆಗಿದೆ, ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಅಡುಗೆ ರೆಡಿ ಆಯಿತು. ಇನ್ನು ಊಟ ಮಾಡೋದು ಉಂಟು, ಪ್ರೇಯರೆಲ್ಲ ಮಾಡಿ ಊಟ ಮಾಡೋದಂತ ಹೇಳಿ ನನ್ನನ್ನು ತುಂಬ ಮಿಸ್ ಮಾಡಿ ಹಾಗೂ ನಾಳೆ ನನ್ನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಆದರೆ ನಾಳೆ ಇಲ್ದ್ರೆ ನಾಡಿದ್ದು. ಬಾಯ್ ಬಾಯ್.